ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಹೊಸದೊಂದು ದಿನ ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಇವತ್ತೂ ಸಹ ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂತಹ ಪ್ರಮುಖವಾದ ಪ್ರಚಲಿತ ವಿದ್ಯಮಾನಗಳನ್ನು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡೀಟೇಲ್ ಆಗಿ ನಾವು ದ ಹಿಂದೂ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಹಾಗೆ ಇಲ್ಲೆಲ್ಲ ಕೊಟ್ಟಿರುವಂತಹ ಈ ಒಂದು ನ್ಯೂಸ್ ಪೇಪರ್ ಅಲ್ಲಿ ಇರುವಂತಹ ಪ್ರಮುಖವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ನಾವು ಇಲ್ಲಿ ಹೇಳಿದಾಗೆ ಕರೆಂಟ್ ಅಫೇರ್ಸ್ ಮೇಡ್ ಸಿಂಪಲ್. ಸೊ ಈ ಒಂದು ವಿಡಿಯೋ ತರಗತಿಯನ್ನು ನೋಡಿದ್ರೆ ನೀವು ಯಾವುದೇ ರೀತಿಯ ಪೇಪರ್ ಓದುವಂತ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಒಂದು ಸೋರ್ಸ್ ನೋಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸಾಮಿಗೆ ಬೇಕಾಗಿರುವಂತಹ ಕನ್ಸೈಸ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲೇ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಮತ್ತಾಕೆ ತಡ, ಆಗಸ್ಟ್ ಕೊನೆಯ ಹಾಗೂ ಸೆಪ್ಟೆಂಬರ್ ಮೊದಲ ವಾರದ ಪ್ರಮುಖವಾದ ಕರೆಂಟ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲ ಬಾರಿ ನಾವು ಭೇಟಿ ಮಾಡ್ತಿದ್ದಂದ್ರೆ, ಮೊದಲ ಬಾರಿ ಈ ವಿಡಿಯೋಗಳನ್ನು ನೋಡ್ತಿದ್ದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ಶುರು ಮಾಡೋಣ ಇವತ್ತಿನ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳ ತರಗತಿಯನ್ನ. ಮೊದಲನೆಯ ಕರೆಂಟ್ ಅಫೇರ್ಸ್ ಅದು BIMSTEC ಅನ್ನೋ ಒಂದು ಟಾಪಿಕ್ ಬಗ್ಗೆ ಇದೆ. ನಿಮಗೆ ಅನುಮಾನ ಬರ್ತಿರೋದು, ಏನಪ್ಪಾ ಇದು BIMSTEC? ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್ ಅನ್ನೋದೇ ಈ ಒಂದು ಬಿಮ್ಸ್ಟೆಕ್ ಅಂತ. ಯಾಕೆ ಇದು ಸದ್ಯಕ್ಕೆ ನ್ಯೂಸ್ ದಲ್ಲಿದೆ ಅಂತ ಹೇಳಿದ್ರೆ, ಫಸ್ಟ್ ಎಡಿಷನ್ ಆಫ್ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇದೆ. ಯಾವಾಗ? 4th ಆಗಸ್ಟ್ ಇಂದ 2025ರಲ್ಲಿ ನಡೀತದು. ಎಲ್ಲಿ ನಡೀತು? ನವದೆಹಲಿಯಲ್ಲಿ. ನವದೆಹಲಿಯಲ್ಲಿ ಯಾವ ಸ್ಥಳದಲ್ಲಿ ಅಂತ ಹೇಳಿದ್ರೆ ಭಾರತ್ ಮಂಟಪ ಅನ್ನೋ ಒಂದು ಜಾಗದಲ್ಲಿ ನಡೀತು. ಇದು ಇಂಪಾರ್ಟೆಂಟ್ ಆಗಿದೆ ಕರೆಂಟ್ ಅಫೇರ್ಸ್ಗೋಸ್ಕರ. ಇಷ್ಟು ಹೇಳಿದ್ರೆ ಸಾಕಾಗುತ್ತಾ? ಇಲ್ಲ. ಇದಕ್ಕೂ ಮುಂಚೆ ಏನ್ ನೋಡ್ಬೇಕು, ಏನಿದು BIMSTEC ಯಾಕೆ ಇಂಪಾರ್ಟೆಂಟ್ ಇದು, ಯಾಕೆ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಇಲ್ಲಿ ಇರುವಂತಹದ್ದು ಪ್ರಮುಖವಾಗಿ 7 ಪ್ರಮುಖ ದೇಶಗಳು. ಯಾವ್ಯಾವ ಅಂದ್ರೆ ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಹಾಗೆ ಹೇಳ್ತಾರಲ್ವಾ, ಬೇ ಆಫ್ ಬೆಂಗಾಲ್ ಅಲ್ಲಿ ಸುತ್ತುವರಿಯುವಂತಹ ದೇಶಗಳು ಇದರ ಒಂದು ಮೆಂಬರ್ ಆಗಿದೆ. ಯಾವ ತರಹದ ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ರೀಜನಲ್ ಕೋಆಪರೇಷನ್ಗೋಸ್ಕರ ಇರುವಂತಹ ಒಂದು ಆರ್ಗನೈಸೇಷನ್ ಆಗಿದೆ ಇದು. ಇದರ ಹೆಡ್ ಆಫೀಸ್ ಇರುವಂತಹದ್ದು ಬಾಂಗ್ಲಾದೇಶದಲ್ಲಿ. ಹಾಗೆ ಇದರ ಸೆಕ್ರೆಟರಿ ಆಫ್ ಜನರಲ್ ಯಾವ ದೇಶ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ. ಯಾವಾಗ ಇದು ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿದ್ರೆ 1997ರಲ್ಲಿ. ಸೊ ಇದು ಬಿಮ್ಸ್ಟೆಕ್ ನ ಒಂದು ಕ್ವಿಕ್ ಸಮರಿ ಆಗಿದೆ ಸ್ನೇಹಿತರೆ. ಅದರ ಫ್ಲಾಗ್ ಇರ್ಬೋದು, ಎಂಬ್ಲಮ್ ಇರ್ಬೋದು ನೋಡ್ಬೋದು, ಬಟ್ ಅದೇನಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಆಗಲೇ ಹೇಳಿದಾಗೆ ಢಾಕಾದಲ್ಲಿ, ಅದಿರುವಂತದ್ದು ಬಾಂಗ್ಲಾದೇಶದಲ್ಲಿ. ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿ ನೋಡೋಣ ಇದರ ಬಗ್ಗೆ, ಯಾಕೆ ಬೇಕಾಗಿದೆ, ಯಾವುದಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ. ಈಗ ಸದ್ಯಕ್ಕೆ ಈ ಪರ್ಟಿಕ್ಯುಲರ್ ಟಾಪಿಕ್ ಕರೆಂಟ್ ಅಫೇರ್ಸ್ ನೋಡೋಣ. ಫಸ್ಟ್ ಎಡಿಷನ್ ಆಫ್ ಬಿಮ್ಸ್ಟೆಕ್ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ ಬಗ್ಗೆ ನೋಡೋಣ. ಇದೊಂದು ಸಾಂಪ್ರದಾಯಿಕ ಸಂಗೀತೋತ್ಸವವಾಗಿದೆ, ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್. ಇದರ ಟೈಟಲ್ ಏನ್ ಹೇಳ್ತಾರೆ ಅಂದ್ರೆ ಸಪ್ತ ಸುರ್ ಅಥವಾ 7 ನೇಷನ್ಸ್ 1 ಮೆಲೋಡಿ ಅಂತ ಹೇಳಿ. ಸಪ್ತ ಸುರ್ 7 ನೇಷನ್ 1 ಮೆಲೋಡಿ ಅನ್ನೋದೇ ಈ ಒಂದು ಮ್ಯೂಸಿಕಲ್ ಫೆಸ್ಟಿವಲ್ ನ ಟೈಟಲ್ ಆಗಿದೆ ಅಥವಾ ಶೀರ್ಷಿಕೆ ಆಗಿದೆ. ಸಪ್ಸುರ್ 7 ಸ್ವರಗಳು, ಸಪ್ತ ನೇಷನ್ ಅಥವಾ 7 ನೇಷನ್ ಅಂದ್ರೆ ಇವಾಗ ಆಗ್ಲೇ ಹೇಳ್ದಲ್ವಾ, ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್. ಹಾಗಾಗಿ ಸಪ್ತ ನೇಷನ್ಸ್. ಇದು 1997ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೂ ಸಹ ಈ ಒಂದು ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇರುವಂತದ್ದು ಮೊದಲನೆಯ ಬಾರಿಗೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ಆಗ್ಲೇ ಹೇಳ್ದಾಗೆ ಇದು ನಡೆದಂತದ್ದು ಭಾರತ್ ಮಂಟಪ್ ಅನ್ನೋದಲ್ಲಿ. ಇದು ಇರುವಂತದ್ದು ನಮ್ಮ ನವದೆಹಲಿಯಲ್ಲಿ. ಇಷ್ಟು ಇನ್ಫಾರ್ಮೇಶನ್ ಸಾಕು ಬಿಮ್ಸ್ಟೆಕ್ ಫಸ್ಟ್ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ ಬಗ್ಗೆ. ಮುಂದೆ ನೋಡೋಣ ಏನಿದು ಬಿಮ್ಸ್ಟೆಕ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದೆ ನೋಡೋಣ.
ಬಿಮ್ಸ್ಟೆಕ್ ಅನ್ನೋದು ಬೇ ಆಫ್ ಬೆಂಗಾಲ್ ಸುತ್ತ ಇರುವಂತಹ ದೇಶಗಳು ಸೇರಿ ಮಾಡಿರುವಂತಹ ಮಲ್ಟಿ ಸೆಕ್ಟರಲ್ ಒಂದು ಆರ್ಗನೈಸೇಷನ್ ಆಗಿದೆ ಸ್ನೇಹಿತರೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ 7 ನೇಷನ್ಸ್ ಆಫ್ ಸೌತ್ ಏಷಿಯಾ, ದಕ್ಷಿಣ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷಿಯಾ, ಆಗ್ನೇಯ ಏಷ್ಯಾದ ದೇಶಗಳು ಸೇರಿ ಮಾಡಿರುವಂತಹ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ. ಇರುವಂತಹದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ ಪ್ರಧಾನ ಕಚೇರಿ 1997ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಹಾಗೆ ನೇಪಾಳ್ ಮತ್ತೆ ಭೂತಾನ್ ಫುಲ್ ಮೆಂಬರ್ಸ್ ಯಾವಾಗಾಯ್ತು ಅಂದ್ರೆ 2004ರಲ್ಲಿ. ಹಾಗಾಗಿ ಇದರ ಹೆಸರನ್ನ ರೀನೇಮ್ ಮಾಡಿದ್ರು. 97ರಲ್ಲಿ ಇದ್ರೂ ಸಹ ನೇಪಾಳ ಮತ್ತೆ ಭೂತಾನ್ ಇದಕ್ಕೆ ಮೆಂಬರ್ ಆಗಿರ್ಲಿಲ್ಲ. ಹಾಗೆ 1997ರಲ್ಲಿ ಇದ್ದಾಗ ಮಯನ್ಮಾರ್ ಸಹ ಇದು ಜಾಯ್ನ್ ಆಯಿತು. ಅವಾಗ ಇದನ್ನ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತಾ ಇದ್ರು. ಫಸ್ಟ್ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತಾ ಇದ್ರು. ಸರಿನಾ? ಇಷ್ಟು ಬಿಮ್ಸ್ಟೆಕ್ನ ಒಂದು ಕ್ವಿಕ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸ್ನೇಹಿತರೆ. ಎಲ್ಲರೂ ಪ್ರತಿ ದೇಶದ ಫ್ಲಾಗ್ ಸಹ ನೋಡ್ಬೋದು, ಇಲ್ಲಿ ನಮ್ಮ ದೇಶದ ಫ್ಲಾಗ್ ಸಹ ನೀವು ನೋಡ್ಬೋದು. ಕ್ವಿಕ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕಡೆ ನೋಡೋಣ. ಇದು ಈ 7 ದೇಶಗಳು ಸೇರಿ ಸುಮಾರು 1.7 ಬಿಲಿಯನ್ ಅಷ್ಟು ಜನಸಂಖ್ಯೆಯನ್ನ ಹೊಂದಿದೆ. ಹೆಚ್ಚಾಗಿ ಭಾರತದೇ ಇದೆ. ಓವರ್ ಗ್ಲೋಬಲ್ GDP ಕಡೆ ನೋಡೋದಿತ್ತು ಅಂದ್ರೆ 5.2 ಟ್ರಿಲಿಯನ್ ಅಷ್ಟು ಗ್ಲೋಬಲ್ GDP ಈ ಒಂದು ಬಿಮ್ಸ್ಟೆಕ್ ಆರ್ಗನೈಸೇಷನ್ ಹೊಂದಿದೆ 2023ರ ಪ್ರಕಾರ. ಇವಾಗ ಹೆಚ್ಚಾಗಿದೆ. ಮೇನ್ ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ ವ್ಯಾಪಾರ, ತಂತ್ರಜ್ಞಾನ, ಸಾರಿಗೆ, ಶಕ್ತಿ ಮತ್ತು ಭದ್ರತೆ, ಎನರ್ಜಿ ಅಂಡ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಸಹಾಯವನ್ನು ಮಾಡೋದು. ಪ್ರಮೋಟ್ ರೀಜನಲ್ ಕೋಆಪರೇಷನ್ ಇನ್ ಟ್ರೇಡ್, ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟ್, ಎನರ್ಜಿ ಅಂಡ್ ಸೆಕ್ಯೂರಿಟಿ. ಹಾಗೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಪ್ರಾದೇಶಿಕವಾಗಿ ಯಾಕೆ ಇಷ್ಟು ಮಹತ್ವವಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳ ಒಂದು ಸಹಕಾರಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಿಷ್ಟು ಇವಾಗಿರುವಂತಹ ಬಿಮ್ಸ್ಟೆಕ್ನ ಇನ್ಫಾರ್ಮೇಶನ್ ಅಂದ್ರೆ ಫ್ಯೂಚರ್ ಔಟ್ಕಮ್ ಅಥವಾ ಫ್ಯೂಚರ್ ವಿಷನ್ ಬಗ್ಗೆ ನೋಡೋಣ. ಸೊ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಬಿಮ್ಸ್ಟೆಕ್ ಬ್ಯಾಂಕಾಕ್ ವಿಷನ್ 2030 ಅಂತ ಒಂದಾಗಿದೆ. ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಅಗ್ರಿಮೆಂಟ್ಸ್ ಆನ್ ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಅಂಡ್ ಎನ್ಹಾನ್ಸ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಇಂಪ್ರೂವ್ಮೆಂಟ್ ಮಾಡೋ ಒಂದು ವಿಷನ್ 2030ಯ ಒಂದು ಗೋಲ್ ಆಗಿದೆ ಸ್ನೇಹಿತರೆ. ಈ ಒಂದು ಬಿಮ್ಸ್ಟೆಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಇದು ನಡೆಯುವಂತಹ ಒಂದು ಸಮಿಟ್ ಅಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರೆ ಹೆಡ್ಸ್ ಆಫ್ ಸ್ಟೇಟ್ ಆರ್ ಗವರ್ಮೆಂಟ್ ಆಫ್ ಮೆಂಬರ್ ಸ್ಟೇಟ್ಸ್ ಅಂತ ಅವ್ರು ಇದರಲ್ಲಿ ಇರ್ತಾರೆ. ಹಾಗೆ ಮಿನಿಸ್ಟ್ರಿಯಲ್ ಮೀಟಿಂಗ್ ಆಗಿರುತ್ತೆ ಇದು. ಮಿನಿಸ್ಟರ್ಸ್ ಡೀಲಿಂಗ್ ವಿತ್ ಫಾರಿನ್ ರಿಲೇಷನ್ಸ್. ಹಾಗೆ ಸೆಕ್ಟರಲ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಇರುತ್ತೆ. ಮಿನಿಸ್ಟರ್ ಆಫ್ ಲೈನ್ ಮಿನಿಸ್ಟರ್ಸ್ ಫಾರ್ ರೆಸ್ಪೆಕ್ಟಿವ್ ಸೆಕ್ಟರ್ಸ್. ಟೆಕ್ನಾಲಜಿ ಇರ್ಬೋದು, ಎಕನಾಮಿಕ್ ಇರ್ಬೋದು, ಆ ರೆಸ್ಪೆಕ್ಟಿವ್ ಸೆಕ್ಟರ್ನ ಮಿನಿಸ್ಟರ್ಗಳು ಸಹ ಇಲ್ಲಿರ್ತಾರೆ. ಹಾಗೆ ಸೀನಿಯರ್ ಅಫಿಷಿಯಲ್ಸ್ ಮೀಟಿಂಗ್ ಸಹ ಇರುತ್ತೆ. ಫಾರಿನ್ ಸೆಕ್ರೆಟರೀಸ್, ಸೀನಿಯರ್ ಅಫಿಷಿಯಲ್ಸ್ ನಾಮಿನೇಟೆಡ್ ಬೈ ದಿ ಮೆಂಬರ್ ಆಫ್ ಸ್ಟೇಟ್ಸ್. ಹಾಗೆ ಬಿಮ್ಸ್ಟೆಕ್ ಪರ್ಮನೆಂಟ್ ವರ್ಕಿಂಗ್ ಕಮಿಟಿ BPWC ಅಂತ ಸಹ ಕರೀತಾರೆ. ಇಲ್ಲಿ ಯಾರಿರ್ತಾರೆ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಸೀನಿಯರ್ ಅಫಿಷಿಯಲ್ಸ್ ಫ್ರಮ್ ನ್ಯಾಷನಲ್ ಫೋಕಲ್ ಪಾಯಿಂಟ್ಸ್. ಸೊ ಇದು ಇಷ್ಟು ಒಂದು ಬಿಮ್ಸ್ಟೆಕ್ನ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಗಿದೆ ಸ್ನೇಹಿತರೆ. ಈ ಮಾಹಿತಿ ಆಗಲೇ ನಿಮಗೆ ಹೇಳಿದ್ದೀನಿ ನಾನು. ಸೊ ಮುಂಚೆ ಇದ್ದಂಥ ದೇಶಗಳು ಇವೆ: ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್. ಅದು BISTEC ಅಂತ ಕರಿತಾ ಇದ್ರು 1997ರಲ್ಲಿ. ಅದಾದ ನಂತರ ಮಯನ್ಮಾರ್ ಸೇರ್ತು. ಹಾಗೆ 2004ರಲ್ಲಿ ನೇಪಾಳ ಮತ್ತೆ ಭೂತಾನ್ ಸಹ ಬಂದು ಸೇರ್ತು ಸ್ನೇಹಿತರೆ. ಮೊಟ್ಟ ಮೊದಲ ಒಂದು ಸಮಿಟ್ ಯಾವಾಗ ನಡೀತು ಅಂತ ಹೇಳಿದ್ರೆ ಅದು ನಡೆದಂತಹದ್ದು ಥೈಲ್ಯಾಂಡ್ ಅಲ್ಲಿ 1997ರಲ್ಲಿ ಸ್ನೇಹಿತರೆ. ಸರಿನಾ? ಹಾಗೆ ಇದರ ಒಂದು ಇಂಪಾರ್ಟೆನ್ಸ್ ಯಾಕೆ ಬೇಕಾಗಿತ್ತು, ಇದು ರೀಜನಲ್ ಇಂಪಾರ್ಟೆನ್ಸ್ ಕಡೆ ನೋಡಿತ್ತು ಅಂದ್ರೆ ಇಟ್ ಅಕೌಂಟ್ಸ್ ಫಾರ್ 22% ಆಫ್ ವರ್ಲ್ಡ್ ಪಾಪ್ಯುಲೇಷನ್. ಸೊ ಸುಮಾರು 172 ಬಿಲಿಯನ್ ಅಷ್ಟು. ಹಾಗೆ ಕಂಬೈನ್ಡ್ GDP 2.7 ಟ್ರಿಲಿಯನ್. ಇದು 2002ರ ಮಾಹಿತಿ ಪ್ರಕಾರ. 1/4 ಆಫ್ ದಿ ವರ್ಲ್ಡ್ಸ್ ಟ್ರೇಡೆಡ್ ಗೂಡ್ಸ್ ಕ್ರಾಸಸ್ ದಿ ಬೇ ಓವರ್ ಎವ್ರಿ ಇಯರ್. ಹಾಗಾಗಿ ಬೇ ಆಫ್ ಬೆಂಗಾಲ್ ಈ ಒಂದು ಕೋಆಪರೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. 6 ಫೋಕಸ್ ಏರಿಯಾಸ್ ಯಾವ್ದಂದ್ರೆ ಟ್ರೇಡ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಎನರ್ಜಿ, ಟ್ರಾನ್ಸ್ಪೋರ್ಟ್, ಟೂರಿಸಂ ಅಂಡ್ ಫಿಶರೀಸ್. ಇವಿಷ್ಟು ಒಂದು ಫೋಕಸ್ ಏರಿಯಾ ಆಗಿದೆ ಸ್ನೇಹಿತರೆ ಬಿಮ್ಸ್ಟೆಕ್ದು.
ಸೊ ಇಷ್ಟು ಮಾಹಿತಿಗಳು ನಿಮಗೆ ಏನಫ್ ಆಗುತ್ತೆ, ಸಫಿಷಿಯೆಂಟ್ ಆಗುತ್ತೆ ಪ್ರಿಲಿಮ್ಸ್ಗೆ ಇರ್ಬೋದು ಅಥವಾ ಮೇನ್ಸ್ಗೆ ಇರ್ಬೋದು. ಸೊ ಮುಂದೆ ನೋಡೋಣ ಈ ಒಂದು ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಹ ನೋಡೋಣ. ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ ಏನಿದೆ ಅಂತ ಹೇಳಿ. ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತ ಒಂದು ಕರೆಂಟ್ ಅಫೇರ್ಸ್ ನೋಡೋಣ. ದ ಫಸ್ಟ್ ಎವರ್ ಬಿಮ್ಸ್ಟೆಕ್ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ ವಾಸ್ ಆರ್ಗನೈಸ್ಡ್ ಅಟ್ ವಿಚ್ ಪ್ಲೇಸ್? ಮೊದಲ ಬಿಮ್ಸ್ಟೆಕ್ ಸಾಂಪ್ರದಾಯಿಕ ಸಂಗೀತ ಉತ್ಸವವನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ಸ್: ಪುಣೆ, ಬೆಂಗಳೂರು, ನವದೆಹಲಿ, ಕೋಲ್ಕತ್ತಾ. ಕಮೆಂಟ್ ಅಲ್ಲಿ ತಿಳಿಸಿ ಸರಿಯಾದ ಉತ್ತರ ಏನು ಅಂತ ಸ್ನೇಹಿತರೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ. ಹಾಗೂ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡೋಣ. ಅದು ಭಾರತದಲ್ಲಿರುವಂತಹ ಹೈದರಾಬಾದ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಇದು ಒಂದು ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಇನ್ ಇಂಡಿಯಾಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಯಾಕಿದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನೇಷನ್ಸ್ ಫಸ್ಟ್ ಅಥವಾ ಇಂಡಿಯಾಸ್ ಫಸ್ಟ್ ಅನಿಮಲ್ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಇನಾಗ್ರೇಟೆಡ್ ಅಟ್ NIAB. ನೋಡೋಣ ಮುಂದೆ NIAB ಅಂತ ಹೇಳಿದ್ರೆ ಏನು ಅಂತ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್, ಇಂಡಿಯಾಸ್ ಫಸ್ಟ್ ಅನಿಮಲ್ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಇನಾಗ್ರೇಟೆಡ್ ಅಟ್ NIAB ವಿಚ್ ಇಸ್ ಇನ್ ಹೈದರಾಬಾದ್. ಭಾರತದ ಮೊದಲ ಅನಿಮಲ್ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಹೈದರಾಬಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಏನಿದು NIAB ಅಂತ ಹೇಳಿದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಬಯೋಟೆಕ್ನಾಲಜಿ, NIAB ಇದಿರುವಂತಹದ್ದು ಹೈದರಾಬಾದಲ್ಲಿ. ಯಾರು ಇದನ್ನ ಇನಾಗ್ರೇಟ್ ಮಾಡಿದ ಅಂತ ಹೇಳಿದ್ರೆ, ಯೂನಿಯನ್ ಮಿನಿಸ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರು. ಜಿತೇಂದ್ರ ಸಿಂಗ್ ಅವರು ಯಾರು? ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿದ್ದಾರೆ. ಅವರು ಭಾರತದ ಮೊದಲ ಪ್ರಾಣಿ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಅನ್ನು ಉದ್ಘಾಟನೆ ಮಾಡಿದ್ರು. ಎಲ್ಲಿ? ಹೈದರಾಬಾದ್ ಅಲ್ಲಿ. ಹಾಗಾಗಿ ಇದು ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸ್ ಅಥವಾ ಒಂದು ಪ್ರಚಲಿತ ವಿದ್ಯಮಾನ ಆಗಿ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಡೀಟೇಲ್ಸ್ ನ ನೋಡೋಣ ಇವಾಗ ಸ್ನೇಹಿತರೆ. ವಾಟ್ ಈಸ್ ಬಯೋ ಬ್ಯಾಂಕ್? ಬಯೋ ಬ್ಯಾಂಕ್ ಅಂದ್ರೆ ಏನು ಅಂತ ನೋಡೋಣ. ಇದು ಜೈವಿಕ ಮಾದರಿಗಳನ್ನು, ಸ್ಟೆಮ್ ಸೆಲ್ಗಳು ಅಥವಾ DNA ಅಂಗಾಂಶಗಳನ್ನು ಸಂಗ್ರಹಿಸಿ ಸಂಶೋಧನೆಗಾಗಿ ಬಳಸುವ ವಿಶೇಷ ಸೌಲಭ್ಯ ಇರುವಂತಹ ಒಂದು ಬ್ಯಾಂಕ್ ಆಗಿದೆ ಅಥವಾ ಬಯೋ ಬ್ಯಾಂಕ್ ಆಗಿದೆ. ಇಟ್ ಈಸ್ ಸ್ಪೆಷಲೈಸ್ಡ್ ಫೆಸಿಲಿಟಿ ದಟ್ ಕಲೆಕ್ಟ್ಸ್ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಲೈಕ್ stem cells, DNA, tissues and uses them for research. It is a stem cell biobank, that is living cells are preserved for the long time using cryonic freezing technology. ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಜೀವಂತ ಕೋಶಗಳನ್ನು ದೀರ್ಘಾವಧಿಗೆ ಕ್ರಯೋಜೆನಿಕ್ ಫ್ರೀಜಿಂಗ್ ತಂತ್ರಜ್ಞಾನದಲ್ಲಿ ಉಪಯೋಗ ಮಾಡಿಕೊಂಡು ಸಂರಕ್ಷಣೆ ಮಾಡಲಾಗುತ್ತೆ. ಯಾವನ್ನ? ಸ್ಟೆಮ್ ಸೆಲ್ಗಳು, DNA ಅಂಗಾಂಶಗಳನ್ನು. ಹಾಗಾಗಿ ಬಯೋ ಬ್ಯಾಂಕ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರಿಸರ್ಚ್ ಪರ್ಪಸ್. ಯಾಕಪ್ಪ ಇದು ಬೇಕಾಗುತ್ತೆ? ಇದರ ಮೇನ್ ಉದ್ದೇಶ ನೋಡೋಣ ಅಂದ್ರೆ, ವಿವಿಧ ಪ್ರಾಣಿ ಜಾತಿಗಳ ಸ್ಟೆಮ್ ಸೆಲ್ಗಳನ್ನು ಸಂಗ್ರಹಿಸುವುದು, ಸಂರಕ್ಷಿಸುವುದು ಮತ್ತೆ ಭವಿಷ್ಯದಲ್ಲಿ ಅವುಗಳ ಪಶು ವೈದ್ಯಕೀಯ ಸಂಶೋಧನೆ, ಪ್ರಜನನ, ರೋಗ ಚಿಕಿತ್ಸೆ ಮುಂತಾದ ಕ್ಷೇತ್ರಗಳಲ್ಲಿ ಬಳಸೋದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಅಥವಾ ಪರ್ಪಸ್ ಆಗಿದೆ. ಟು ಕಲೆಕ್ಟ್ ಅಂಡ್ ಪ್ರಿಸರ್ವ್ ಸ್ಟೆಮ್ ಸೆಲ್ಸ್ ಫಾರ್ ವೇರಿಯಸ್ ಅನಿಮಲ್ ಸ್ಪೀಸೀಸ್ ಫಾರ್ ಫ್ಯೂಚರ್ ಇನ್ ಫೀಲ್ಡ್ ಆಫ್ ವೆಟರ್ನರಿ ರಿಸರ್ಚ್, ಬ್ರೀಡಿಂಗ್, ಡಿಸೀಸ್ ಟ್ರೀಟ್ಮೆಂಟ್. ಹಾಗಾಗಿ ಈ ಒಂದು ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಾಣಿ ಸಂತತಿಯನ್ನ ಉಳಿಸುವ ಒಂದು ಕಡೆ. ಇದರ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನೋಡೋಣ. ಇದನ್ನು ನಾವು ಕೃಷಿ GDP ಸಹಯೋಗ ಮತ್ತು ಪ್ರಾಣಿ ಉದ್ಯಮ ಕ್ಷೇತ್ರ ಪರಿವರ್ತನೆಗಾಗಿ ಇದನ್ನ ಒಂಥರ ಹಸಿರು ಕ್ರಾಂತಿ ಅಂತ ಕರೀತಾರೆ ಸ್ನೇಹಿತರೆ. ಕೃಷಿ GDP ಸಹಯೋಗ ಮತ್ತು ಪ್ರಾಣಿ ಉದ್ಯಮ ಕ್ಷೇತ್ರ ಪರಿವರ್ತನೆಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ಹಾಗೆ ರಾಷ್ಟ್ರೀಯ ಬಯೋಫಾರ್ಮಾ ಮಿಷನ್ಗೆ, ನ್ಯಾಷನಲ್ ಬಯೋಫಾರ್ಮಾ ಮಿಷನ್ಗೆ ಸಹಯೋಗದೊಂದಿಗೆ ಪ್ರಾಣಿ ಸ್ಟೆಮ್ ಸೆಲ್ ಬ್ಯಾಂಕ್ ಅನ್ನ ವಿಸ್ತರಣೆ ಸಹ ಮಾಡುವಂತ ಒಂದು ಫ್ಯೂಚರ್ ಗುರಿ ಹೊಂದಿದೆ ಸ್ನೇಹಿತರೆ. ಹಾಗೆ ಈ ಒಂದು ಸ್ಟೆಮ್ ಸೆಲ್ ಸಂಸ್ಕರಣಾ ಘಟಕ ಇದೆ ಅಲ್ವಾ, ಅಲ್ಲಿ
3D ಬಯೋಪ್ರಿಂಟರ್ ಇರ್ಬೋದು, ಬ್ಯಾಕ್ಟೀರಿಯಾ ಸಂರಕ್ಷಣಾ ಪ್ರಯೋಗಾಲಯ ಇರ್ಬೋದು, ಕ್ರಯೋ ಸ್ಟೋರೇಜ್ಗಳಿರ್ಬೋದು, ಆಟೋಕ್ಲೇವ್ ಕೋಣೆಗಳಿರ್ಬೋದು, ಹಾಗೆ ಆಧುನಿಕ ವಾತಾವರಣ ನಿಯಂತ್ರಣಗಳನ್ನು ಸಹ ಇಲ್ಲಿ ಮಾಡಲಾಗಿದೆ NIABಯಲ್ಲಿ ಇರುವಂತಹದ್ದು ಹೈದರಾಬಾದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ ಸಹ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಏನ್ ಮಾಡುತ್ತಪ್ಪ ಇದು ಅಂತ ಹೇಳಿದ್ರೆ, ಉನ್ನತ ಮಟ್ಟದ ಪ್ರಾಣಿ ಸ್ಟೆಮ್ ಸೆಲ್ಗಳು ಅಥವಾ ಕಡಿಮೆ ವೆಚ್ಚದ ಸಂರಕ್ಷಣಾ ಮಾಧ್ಯಮಗಳನ್ನ ಬೇಕಾಗಿರುವಂತಹ ಒಂದು ರಿಸರ್ಚ್ ಲ್ಯಾಬೊರೇಟರಿಗೆ ಸಹ ಇದು ಒದಗಿಸುತ್ತೆ. ಇದರ ಜೊತೆಗೆ ಪುನಃ ಜೀವಾತುರತೆ, ವೈದ್ಯಕೀಯ, ಹಾಗೆ ತರಲೆ ರಚನೆ, ರೋಗ ಮಾದರಿ ನಿರ್ಮಾಣ, ಹಾಗೆ ಜೈವ ತಂತ್ರಜ್ಞಾನ ಮತ್ತು ಜ್ಞಾನದ ಪ್ರೋಟೀನ್ ಸಹ ಇದು ನೀಡಲಾಗುತ್ತೆ ಅಥವಾ ಅದು ರಿಸೆಟ್ ಮಾಡುತ್ತೆ. ಹಾಗೆ ಏನು ಫಾರಿನಿಂದ ಆಮದು ಮಾಡುವಂತ ಒಂದು ಅವಲಂಬನೆಯನ್ನ ಅಥವಾ ಡಿಪೆಂಡೆನ್ಸಿಯನ್ನು ಸಹ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಫಸ್ಟ್ ಬಯೋಸ್ಟೆಮ್ ಸೆಲ್ಗೆ ಸಂಬಂಧಪಟ್ಟಂತಹ ಒಂದು ಮಲ್ಟಿಪಲ್ ಚಾಯ್ಸ್ ನೋಡೋಣ ಸ್ನೇಹಿತರೆ. ವೇರ್ ವಾಸ್ ದಿ ಇಂಡಿಯಾಸ್ ಫಸ್ಟ್ ಅನಿಮಲ್ ಸ್ಟೆಮ್ ಸೆಲ್ ಬಯೋಬ್ಯಾಂಕ್ ಇನಾಗ್ರೇಟೆಡ್? ಭಾರತದ ಮೊದಲ ಪ್ರಾಣಿ ಸ್ಟೆಮ್ ಸೆಲ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕೆ ಬೇಕಾಗಿರೋ ಆಪ್ಷನ್ಸ್ ನವದೆಹಲಿ, ಹೈದರಾಬಾದ್, ಬೆಂಗಳೂರು, ಪುಣೆ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇದುವರೆಗೂ ನೋಡ್ತಿರೋಂಥ ಈ ಒಂದು ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇವಾಗಲೇ ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನಮಗೆ ತುಂಬಾನೇ ಒಂದು ದೊಡ್ಡದಾಗಿ ಹೆಲ್ಪ್ ಆಗುತ್ತೆ ಹೊಸ ರೀತಿಯ ಕಂಟೆಂಟ್ ಅನ್ನ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನದಲ್ಲಿ. ಹಾಗಾಗಿ ಮತ್ತೆ ತಡ, ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಮೂರನೇ ಕರೆಂಟ್ ಅಫೇರ್ಸ್, ಅದು ರುದ್ರಾಸ್ತ್ರ ಅನ್ನೋ ಒಂದು ಲೋಕೋಮೋಟಿವ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ರುದ್ರಾಸ್ತ್ರ ಅನ್ನೋದು ಇಂಡಿಯನ್ ರೈಲ್ವೆ ಹ್ಯಾಸ್ ಸಕ್ಸಸ್ಫುಲಿ ಕಂಡಕ್ಟೆಡ್ ದಿ ಟ್ರಯಲ್ ರನ್ ಫಾರ್ ರುದ್ರಾಸ್ತ್ರ. ಇಟ್ಸ್ ಅನ್ ಏಷಿಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್ measuring 4.5 kilometer, marking the significant milestone in freight logistic efficiency. ಅಂದ್ರೆ ಏಷ್ಯಾದ ಅತಿ ಉದ್ದದ ಸರಕು ರೈಲ್ವೆ ಆಗಿರುವಂತದ್ದು ಭಾರತೀಯ ರೈಲ್ವೆಯ ರುದ್ರಾಸ್ತ್ರ. ಇದು ಸುಮಾರು 4.5 ಕಿಲೋಮೀಟರ್ ಉದ್ದವಾಗಿದ್ದು ಸರಕು ಸಾಗಾಣಿಕೆಯ ದಕ್ಷತೆಯಲ್ಲಿ ಭಾರತದ ಒಂದು ಮಹತ್ವವಾದ ಮೈಲಿಗಲ್ಲಾಗಿದೆ ಸ್ನೇಹಿತರೆ. ಯಾವ ರೂಟಲ್ಲಿ ಹೋಗುತ್ತಪ್ಪ ಇದು ಅಂತ ಹೇಳಿದ್ರೆ, ಗಂಜ್ ಖ್ವಾಜಾ ಇರುವಂತಹದ್ದು ಉತ್ತರ ಪ್ರದೇಶದಿಂದ ಜಾರ್ಖಂಡಲ್ಲಿರುವಂತಹ ಗರ್ವಾಗೆ ಹೋಗುತ್ತೆ. ಗಂಜ್ ಖ್ವಾಜಾ ಉತ್ತರ ಪ್ರದೇಶದಲ್ಲಿದೆ. ಎಲ್ಲಿ ಹೋಗುತ್ತೆ? ಗರ್ವಾ ಅನ್ನೋದು ಇರುವಂತಹದ್ದು ಜಾರ್ಖಂಡಲ್ಲಿ. ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸ್ಗೆ ಅಥವಾ ಭಾರತ ರೈಲ್ವೆಗೆ ಸಂಬಂಧಪಟ್ಟಂತ ನೋಡಿದ್ರೆ, ರುದ್ರಾಸ್ತ್ರ ಈಸ್ ಆನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಹೈಬ್ರಿಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಮಾನವರಹಿತ ವೈಮಾನಿಕ ವಾಹನ. ಇದು ಸಂಪೂರ್ಣವಾಗಿ ದೇಶೀಯವಾಗಿ ಅಥವಾ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಹೈಬ್ರಿಡ್ ಮಾನವರಹಿತ ವೈಮಾನಿಕ ವಾಹನವಾಗಿದೆ ಸ್ನೇಹಿತರೆ. ಇಟ್ಸ್ ಆನ್ ಏಷಿಯಾಸ್ ಲಾರ್ಜೆಸ್ಟ್ ಫ್ರೈಟ್ ಟ್ರೈನ್, ದಟ್ ಈಸ್ ರುದ್ರಾಸ್ತ್ರ. ಇದರ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕಡೆ ನೋಡೋಣ. ಇದೊಂದು ಲೋಕೋಮೋಟಿವ್ ಟ್ರೈನ್ ಆಗಿದೆ. ಸುಮಾರು 7 ಭಾಗಗಳಾಗಿದೆ. ಇದನ್ನ ಮುಂಭಾಗದಲ್ಲಿ 2 ಇರುತ್ತೆ, ರೈಲಿನ ಆಳದಲ್ಲಿ 5 ಇರುತ್ತೆ, ಆಳವಟ್ಟಿಯಲ್ಲಿ 5 ಇರುತ್ತೆ. ಮತ್ತೆ ಈ ಒಂದು ಪ್ರದೇಶವನ್ನ ಉತ್ತರ ಪ್ರದೇಶದಿಂದ ಜಾರ್ಖಂಡನ್ನ 209 ಕಿಲೋಮೀಟರ್ ಅಷ್ಟು ಇದು ಕವರ್ ಮಾಡುತ್ತೆ. ಇಷ್ಟರಲ್ಲಿ ಸುಮಾರು 5 ಗಂಟೆ 10 ನಿಮಿಷದಲ್ಲಿ. ವೇಗ 40.5 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅತಿ ಹೆಚ್ಚು ಭಾರ ಪರ್ ಲೋಕೋಮೋಟಿವ್ ನೋಡಿದ್ರೆ 72 ಟನ್ ಅಷ್ಟು ಇದು ಇರುತ್ತಾಗಿದೆ. ಮತ್ತೆ ಇದರ ಒಂದು ಓವರಾಲ್ ರಚನೆ ಕಡೆ ನೋಡಿದ್ರೆ 6 ಸಾಂದರ್ಭಿಕ ಬಾಕ್ಸ್ ರೆಕ್ಸ್ ಒಂದಾಗಿದೆ. ಇದು ಜೋಡಿಯನ್ನ ಸೇರಿಸಲಾಗಿದೆ ಸ್ನೇಹಿತರೆ. ಇಲ್ಲೂ ಸಹ ನೀವು ನೋಡಬಹುದು ಈ ಲೋಕೋಮೋಟಿವ್. ಇದರ ಒಂದು ಉದ್ದೇಶ ಕಡೆ ನೋಡೋಣ ಸ್ನೇಹಿತರೆ. ಹೆಚ್ಚಿನ ಸರಕನ್ನ ಸಾಗಿಸಿದಂದ್ರೆ ವೆಚ್ಚ ಮತ್ತು ಇಂಧನ ಕಡಿಮೆ ಆಗುತ್ತೆ, ಹಾಗೆ ಹ್ಯೂಮನ್ ಎಫರ್ಟ್ ಕಡಿಮೆ ಆಗುತ್ತೆ, ಬೇಕಾದ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಇರೋದು ಅದು ಕಡಿಮೆ ಆಗುತ್ತೆ. ಹಾಗೆ ಪ್ರಾಮುಖ್ಯ ಕೈಗಾರಿಕೆ ಮಾರ್ಗಗಳಲ್ಲಿ ಈ ಸರಕು ಸಾರಿಗೆ ಸಾಮರ್ಥ್ಯವನ್ನ ಸುಧಾರಿಸುತ್ತೆ ಅಟ್ ಎ ಟೈಮ್ ಹೋಗೋದ್ರಿಂದ. ಹಾಗೆ ಇದರ ಓವರಾಲ್
ಪರಿಣಾಮ ನೋಡೋದಿತ್ತು ಅಂದ್ರೆ ಅಥವಾ ಒಂದು ಪ್ರವೃತ್ತಿ ನೋಡೋದಿತ್ತು ಅಂದ್ರೆ ಹಲವಾರು ಯಂತ್ರಗಳ ಅಗತ್ಯತೆ ಕಡಿಮೆ ಆಗುತ್ತೆ. ಅದಕ್ಕೆ ಬೇಕಾದಂಥ ಸಮಯ ಸಹ ಕಡಿಮೆ ಆಗುತ್ತೆ, ಇಂಧನ ಸಹ ಕಡಿಮೆ ಉಳಿಯುತ್ತೆ. ಹಾಗೆ ರೈಲ್ವೆ ಮೂಲ ಸೌಲಭ್ಯಗಳ ಉತ್ತಮ ಬಳಕೆ ಸಹ ಆಗುತ್ತೆ, ಯಾಕಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ಫ್ಲೈಟ್ ಆಗಿರೋದ್ರಿಂದ. ಮತ್ತೆ ದೀರ್ಘ ದೂರದಲ್ಲಿಯೂ ಸಹ ಇದು ಹೋಗುತ್ತೆ, ಸುಮಾರು 209 ಕಿಲೋಮೀಟರ್ ಅಷ್ಟು. ಹಾಗೆ ಹೆಚ್ಚಿನ ಸಾಮರ್ಥ್ಯ ಸಹ ಇದೆ, 72 ಟನ್ ಅಷ್ಟು ಪರ್ ಲೊಕೊಮೋಟಿವ್. ಹಾಗೆ ಕಂಪ್ಲೀಟ್ಲಿ ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರೋದ್ರಿಂದ ಭಾರತದ ಇಂಜಿನಿಯರಿಂಗ್ ಮತ್ತು ವ್ಯವಸ್ಥಾಪನಾ ಸಾಮರ್ಥ್ಯವನ್ನು ಸಹ ಇದು ಬೇರೆ ದೇಶಗಳಿಗೆ ಎತ್ತಿ ತೋರಿಸಿದೆ. ಹಾಗೆ ಭಾಗವಹಿಸಿದ ಪ್ರಮುಖ ಭಾಗಗಳು ಯಾವುವು ಇದಕ್ಕೆ ಡೆವಲಪ್ ಮಾಡೋದಿಲ್ಲ ಅಂತ ನೋಡಿದ್ರೆ, ಈಸ್ಟ್ ಸೆಂಟ್ರಲ್ ರೈಲ್ವೆ, ಇದರ ಹೆಸರನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ವಿಭಾಗ ಅಂತ ಸಹ ಕರೀತಾರೆ ಸ್ನೇಹಿತರೆ. ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಈಸ್ಟ್ ರೈಲ್ವೆ ಅಂತ ಸೆಂಟ್ರಲ್ ರೈಲ್ವೆನ ಏನಂತ ಕರೀತಾರೆ ಅಂತ ನೋಡಿದ್ರೆ ಒಂದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಡ್ಬೋದು. ಆದ್ರೆ ಇನ್ನೊಂದು ಹೆಸರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ವಿಭಾಗ ಅಂತ ಹೇಳಿ. ಅದ್ರ ಜೊತೆ ಧನಬಾದ್ ವಿಭಾಗ ಸಹ ಇದಕ್ಕೆ ಸೇರಿಸಿ ಇವೆರಡನ್ನ ಡೆವಲಪ್ ಮಾಡ್ತು. ಹಾಗೆ ಕಂಪ್ಯಾರೇಟಿವ್ಲಿ ನೋಡೋದಿತ್ತು ಅಂದ್ರೆ ಇದು ಏಷ್ಯಾಸ್ ಲಾಂಗೆಸ್ಟ್ ಅಲ್ವಾ. ವರ್ಲ್ಡ್ ಅಲ್ಲಿ ಯಾವುದು ಲಾಂಗೆಸ್ಟ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಇದೆ ಒಂದು, ಅದು ಸುಮಾರು 7.3 ಕಿಲೋಮೀಟರ್ ಇರುವಂತಹದ್ದೇ ಹೈಯೆಸ್ಟ್ ಆಗಿದೆ. ಹಾಗಾಗಿ ಏಷ್ಯಾಗೆ ಸಂಬಂಧಪಟ್ಟಂತೆ ರುದ್ರಾಸ್ತ್ರ ಅತಿ ದೊಡ್ಡದಾಗಿದೆ, 4.5 ಕಿಲೋಮೀಟರ್ ಅಷ್ಟು ಉದ್ದವಾಗಿದೆ. ಇಷ್ಟು ರುದ್ರಾಸ್ತ್ರಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡೀಟೇಲ್ಸ್. ಈ ಮಲ್ಟಿಪಲ್ ಚಾಯ್ಸ್ಗೆ ಕಮೆಂಟ್ ಅಲ್ಲಿ ಆನ್ಸರ್ನ ತಿಳಿಸಿ ಸ್ನೇಹಿತರೆ. ದ ಟ್ರಯಲ್ ರನ್ ಆಫ್ ಏಷ್ಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್ ರುದ್ರಾಸ್ತ್ರ ಹ್ಯಾಸ್ ಟೇಕನ್ ಪ್ಲೇಸ್ ಬಿಟ್ವೀನ್ ವಿಚ್ ಟು ಸ್ಟೇಟ್ಸ್? ಏಷ್ಯಾದ ಅತಿ ಉದ್ದದ ಸರಕು ರೈಲು ರುದ್ರಾಸ್ತ್ರದ ಪ್ರಾಯೋಗಿಕ ಸಂಚಾರ ಯಾವ ಎರಡು ರಾಜ್ಯಗಳ ನಡುವೆ ನಡೆದಿದೆ? ಅದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಅಲ್ಲಿ ತಿಳಿಸಿ. ಆಪ್ಷನ್ಸ್: ಉತ್ತರ ಪ್ರದೇಶ ಬಿಹಾರ, ಜಾರ್ಖಂಡ್ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಜಾರ್ಖಂಡ್. ಆಪ್ಷನ್ ಡಿ ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ಕರೆಂಟ್ ಅಫೇರ್ಸ್ ಅದು ಈಕ್ವೆಟೋರ್ ಪ್ರೈಸ್ 2025ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಇದು ನೀಡುವಂತದ್ದು UNDP 2025 UNDP ಈಕ್ವೆಟರ್ ಇನಿಷಿಯೇಟಿವ್ ಅವಾರ್ಡ್ ಅಂತ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. UNDP ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP. ನಮ್ಮ ನವದೀಕ್ಷೆ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋನ ಸಹ ನಾವು ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಆ ವಿಡಿಯೋಸ್ನ ನೋಡಿ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ಒಂದಾರು ಕ್ವಶನ್ಸ್ ಯುನೈಟೆಡ್ ನೇಷನ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಇರುತ್ತೆ. ತಪ್ಪದೆ ಆ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಯಾಕಿದು ನ್ಯೂಸ್ ಅಲ್ಲಿ ಇದೆ ಅಂತ ನೋಡಿದ್ರೆ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಾಗಿದೆ. ಈ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಭಾರತ ಅಥವಾ ಕರ್ನಾಟಕದಲ್ಲಿರುವಂತಹ ಧಾರವಾಡ ಡಿಸ್ಟಿಕ್ ನಲ್ಲಿನ ತೀರ್ಥ ವಿಲೇಜ್ ಅಲ್ಲಿ BV ಫಾತಿಮಾ ಅಂತ ಇದ್ದಾರೆ. ಅಲ್ಲಿ ವುಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ. ಅದು BB ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದಿರುವಂತಹದ್ದು ತೀರ್ಥ ವಿಲೇಜ್ ಅಲ್ಲಿ. ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ 2025ರ UNDP ಈಕ್ವೆಟರ್ ಇನಿಷಿಯೇಟಿವ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದೆ. ಕರ್ನಾಟಕದ ಧಾರವಾಡ ಜಿಲ್ಲೆಯ ತೀರ್ಥ ಗ್ರಾಮದ BV ಫಾತಿಮಾ ಮಹಿಳಾ ಸ್ವಸಹಾಯ ಗುಂಪು 2025ರ UNDP ಈಕ್ವೆಟರ್ ಇನಿಷಿಯೇಟಿವ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಒಂದು UNDP ಯಾವಾಗ ಶುರು ಆಯಿತು ಅಂತ ಹೇಳಿದ್ರೆ, ಅಥವಾ ಇದು ಒಂದು ಇನಿಷಿಯೇಟಿವ್ ಯಾವಾಗ ಮಾಡಿದಂದ್ರೆ 2002ರಲ್ಲಿ. ಇದನ್ನು ನೀಡುವಂತಹದ್ದು ವಿಶ್ವಸಂಸ್ಥೆಯ ಮಾನವ ಅಭಿವೃದ್ಧಿ ಕಾರ್ಯಕ್ರಮ UNDP. ಇದರ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನೋಡೋಣ. ಯಾಕೆ ನೀಡ್ತಾರೆ ಈ ಪ್ರಶಸ್ತಿ ಅಂತ ಹೇಳಿದ್ರೆ, ಸಮುದಾಯ ಮುಖಂಡತ್ವ, ಪ್ರಕೃತಿ ಆಧಾರಿತ ಸುಸ್ಥಿರ ಅಭಿವೃದ್ಧಿ, ಹವಾಮಾನ ನಿರೋಧಕತೆಗೆ ಪರಿಹಾರಗಳನ್ನು ಗೌರವಿಸುತ್ತೆ, ನೀಡುವುದರಂತ ಗೌರವಿಸುತ್ತೆ. ಹಾಗೆ ಈ BB ಫಾತಿಮಾ ಏನು ಇನಿಷಿಯೇಟಿವ್ ಇದೆ, ನಾಮಿನೇಷನ್ ಇದೆ ಅಲ್ವಾ, ಅದ್ರ ಜೊತೆ ಸುಮಾರು 103 ದೇಶಗಳಿಂದ 700ಕ್ಕೂ ಹೆಚ್ಚು ಅಧಿಕ ಒಂದು ನಾಮಿನೇಷನ್ಸ್ ಬಂದಿತ್ತು. ಅದರಲ್ಲಿ 10 ಜಾಗತಿಕ ವಿಜೇತರಲ್ಲಿ BV ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಏಕೈಕ ಭಾರತೀಯರಾಗಿದ್ದಾರೆ. ಹಾಗೆ ಇದರ ಒಂದು ಬೆಂಬಲ ನೀಡುವಂತಹ ಅಥವಾ ಏನು ಬೆಂಬಲ ನೀಡುತ್ತಾರೆ, ಯಾವ ತರಹದ ಕೆಲಸಕ್ಕೆ ಬೆಂಬಲ ನೀಡುತ್ತಾರೆ ಅಂತ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ CRO
S4HD ಹಾಗೆ ಸೆಲ್ಕೋ ಫೌಂಡೇಶನ್ ಮುಂತಾದ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನು ನೀಡ್ತಾರೆ. ಹಾಗೆ ಈ ಪ್ರಶಸ್ತಿಯನ್ನ ಜಾಗತಿಕ ಮಾನ್ಯತೆ ತಂದುಕೊಟ್ಟಿದ್ದು ಭಾರತದಲ್ಲಿನ ಇನ್ನಷ್ಟು ಗ್ರಾಮೀಣ ಸಮುದಾಯಗಳು ಆಧಾರಿತ ಸುಸ್ಥಿರ ಜೀವನೋಪಾಯಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ಸಹ ನೀಡುತ್ತೆ. ಹಾಗಾಗಿ ಭಾರತದ ಮಟ್ಟಿಗೆ ಭಾರತದ ಒಂದು ಗ್ರಾಮೀಣ ಸಮುದಾಯಗಳ ಒಂದು ಸುಧಾರಣೆಯ ಮಟ್ಟಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ, ಮಿಸ್ ಮಾಡದೆ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ನಾವೆಲ್ಲರೂ ಕೇಳಿರ್ತೀವಲ್ವಾ ನೊಬೆಲ್ ಪ್ರೈಸ್ ಅನ್ನ. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅನ್ನ ಆಲ್ಸೋ ನೋನ್ ಹ್ಯಾಸ್ ನೊಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತ ಸಹ ಕರೀತಾರೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ನೊಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಜೀವ ವೈವಿಧ್ಯ ಸಂರಕ್ಷಣೆಯ ನೊಬೆಲ್ ಪ್ರಶಸ್ತಿ ಅಂತ ಸಹ ಕರೀತಾರೆ. ಈ ಒಂದು ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಅನ್ನ ಆಗ್ಲೇ ಹೇಳಿದಾಗೆ award is presented annually by UNDP to recognize indigenous peoples and local communities who protect biodiversity and promote sustainable livelihood. ಸುಸ್ಥಿರ ಜೀವನೋಪಾಯಗಳನ್ನು ಉತ್ತೇಜಿಸುವ ಸ್ಥಳೀಯ ಜನರು ಮತ್ತು ಸ್ಥಳೀಯ ಸಮುದಾಯಗಳನ್ನು ಗುರುತಿಸಲು ಇದು ಮಾಡ್ತಾರೆ. ಹಾಗೆ ಈಗ ಇಷ್ಟು ನಾವು UNDP ನೋಡಿದ್ವಲ್ವಾ. ಸೊ ಏನಿದು BB ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ನೀಡ್ತೀನಿ ಸ್ನೇಹಿತರೆ. ಇಲ್ಲಿ ಇವರ ಸಾಧನೆ ಇರ್ಬೋದು, ಇವರು ಎಲ್ಲಿದ್ದಾರೆ ಅಂತ ಹೇಳಿ ಆಗ್ಲೇ ಹೇಳಿದಾಗೆ ಇವರು ಇರುವಂತಹದ್ದು ತೀರ್ಥ ವಿಲೇಜ್ ಅಲ್ಲಿ ಇರುವಂತದ್ದು, ಧಾರವಾಡ ಡಿಸ್ಟಿಕ್ ಅಲ್ಲಿ. ಯಾವ ಶುರು ಆಯ್ತು ಅಂತ ಹೇಳಿದ್ರೆ 2018ರಲ್ಲಿ 15 ಮಹಿಳೆಯರು ಅಥವಾ 15 ವುಮೆನ್ ಸೇರಿ ಇದನ್ನ ಶುರು ಮಾಡಿದ್ರು. ಸುಮಾರು 30 ಗ್ರಾಮಗಳಲ್ಲಿ 5,000ಕ್ಕೂ ಹೆಚ್ಚು ರೈತರ ಬೆಂಬಲವನ್ನ ಇದು ಪಡ್ಕೊಂಡಿದೆ. ಏನ್ ಮಾಡ್ತಾರೆ, ಮೇನ್ ಆಕ್ಟಿವಿಟೀಸ್ ಏನ್ ಮಾಡ್ತಾರೆ ಇವರು ಅಂತ ಹೇಳಿದ್ರೆ ಮಿಲೆಟ್ ಬೇಸ್ಡ್ ಮಲ್ಟಿಕ್ರಾಪಿಂಗ್, ಸೀಡ್ ಬ್ಯಾಂಕ್, ಕನ್ಸರ್ವೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಲೋಕಲ್ ಸೀಡ್ ವೆರೈಟೀಸ್ ಅಂಡ್ ಸೋಲಾರ್ ಪವರ್ಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಇವರು ಇಟ್ಟಿದ್ದಾರೆ. ಹಾಗಾಗಿ ಇದು ಒಂಥರ ಡಿಫ್ರೆನ್ಸಿಯೇಷನ್ ಆಗಿದೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. ಸುಮಾರು 7,000 ಚಿಲ್ಡ್ರೆ ಅಪ್ಲಿಕೇಶನ್ ಅಲ್ಲಿ ನಾಮಿನೇಷನ್ ಅಲ್ಲಿ ಇವರು ಸ್ಟ್ಯಾಂಡರ್ಡ್ ಆಗಿದ್ದಾರೆ ಔಟ್ ಆಫ್ 10 ಮೆಂಬರ್ಸ್ ಅಲ್ಲಿ. ಮುಖ್ಯ ಚಟುವಟಿಕೆಗಳಾಗಲೇ ಹೇಳಿದಾಗೆ ಸಿರಿಧಾನ್ಯ ಆಧಾರಿತ ಬಹುಬೆಳೆಯ ವಿಧಾನ, ಬೀಜ ಬ್ಯಾಂಕ್ ಇರಬಹುದು, ಹಾಗೆ ಸೌರಶಕ್ತಿಯಿಂದ ನಿರ್ವಹಿಸುವ ಸಂಸ್ಕರಣಾ ಘಟಕಗಳನ್ನ ಇವು ಹೊಂದಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇಷ್ಟು BB ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಒಂದು ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮುಂದಿನ ಕರೆಂಟ್ ಅಫೇರ್ಸ್. In which district is BB Fatima Mahila Self-Help Group which has been selected for the 2025 UNDP Equator Initiative Award located? ಯಾವ ಒಂದು ಸ್ಥಳದಲ್ಲಿ ಇವರು ಇದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕೆ ಬೇಕಾಗಿರುವಂತಹ ಆಪ್ಷನ್ಸ್ ಬೀದರ್, ಬೆಳಗಾವಿ, ಧಾರವಾಡ, ಬಿಜಾಪುರ. ಇದರ ಸರಿಯಾದ ಉತ್ತರವನ್ನು ಸ್ನೇಹಿತರೆ ಕಮೆಂಟ್ ಅಲ್ಲಿ ತಿಳಿಸಿ, ಎಲ್ಲಿ ಇದೆ BB ಫಾತಿಮಾ ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಇದು ಇರುವಂತಹದ್ದು ರುಬೆಲ್ಲಾ ವೈರಸ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ರುಬೆಲ್ಲಾ ವೈರಸ್ಗೆ ಸಂಬಂಧಪಟ್ಟಂತಾಗಿದೆ. ಯಾಕಿದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರುಬೆಲ್ಲಾ ಎಲಿಮಿನೇಟೆಡ್ ಹ್ಯಾಸ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇನ್ ನೇಪಾಳ್. ನೇಪಾಳದಲ್ಲಿ ಇದನ್ನ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಎರಾಡಿಕೇಟ್ ಅಥವಾ ಎಲಿಮಿನೇಟ್ ಮಾಡಿದ್ರು. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಈ ಒಂದು ರುಬೆಲ್ಲಾನ ಇನ್ನೊಂದು ಹೆಸರು ಸಹ ಕರೀತಾರೆ, ಅದು ಯಾವಂದ್ರೆ ಜರ್ಮನ್ ಮಿಯಸೆಲ್ಸ್ ಅಂತ ಸಹ ಕರೀತಾರೆ. ಇದನ್ನ ರುಬೆಲ್ಲಾನ ಜರ್ಮನ್ ಮಿಯಸೆಲ್ಸ್ ಅಂತ ಸಹ ಕರೀತಾರೆ. ಎಲ್ಲಿ ಎಲಿಮಿನೇಟ್ ಮಾಡಿದ್ರು ನೇಪಾಳದಲ್ಲಿ. ಏನಿದು ರುಬೆಲ್ಲಾ ಅಂತ ಹೇಳಿದ್ರೆ, ರುಬೆಲ್ಲಾ ಅಥವಾ ಜರ್ಮನ್ ಮಿಯಸೆಲ್ಸ್ ಒಂದು ಅತಿ ಸಾಂಕ್ರಾಮಿಕ ವೈರಸ್ ರೋಗ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಜ್ವರ, ಚರ್ಮದ ಮೇಲೆ ಕೆಂಪು ಚುಕ್ಕೆಗಳನ್ನು ಕಾಣಿಸುತ್ತವೆ. ಅದರ ಜೊತೆಗೆ ಗರ್ಭಿಣಿಯರಿಗೆ ಇದೊಂದು ಅತ್ಯಂತ ಅಪಾಯಕಾರಿಯಾಗಿದೆ. ಹಾಗಾಗಿ ಇದರ ಒಂದು ಎರಾಡಿಕೇಶನ್ ಅಥವಾ ಎಲಿಮಿನೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು, ಎಸ್ಪೆಷಲಿ ಪ್ರೆಗ್ನೆನ್ಸಿ ಅಲ್ಲಿ ಇರುವಂತಹ ಒಂದು ಹೆಣ್ಮಕ್ಳಿಗೆ. ಇದು ಗರ್ಭಿಣಿ ಮಹಿಳೆಯಿಂದ ಭ್ರೂಣಕ್ಕೂ ಹರಡಬಹುದು. ಹಾಗಾಗಿ ಇದು ತುಂಬಾನೇ ಒಂದು ಎರಾಡಿಕೇಟ್ ಮಾಡುವಂತ ಒಂದು ವೈರಸ್ ಆಗಿತ್ತು.
ಹೇಗೆ ಇದು ಒಂದು ಹರಡುತ್ತೆ ಅಂತ ಹೇಳಿದ್ರೆ, ಕೆಮ್ಮಿದಾಗ, ಸೀನಿದಾಗ, ವೈರಸ್ ಇರುವ ಮೇಲ್ಮೈನ ಸ್ಪರ್ಶಿಸಿದಾಗ ರುಬೆಲ್ಲಾ ವೈರಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ. ಆಗಲೇ ಹೇಳಿದಾಗೆ ಗರ್ಭಿಣಿ ಮಹಿಳೆಯಿಂದ ಭ್ರೂಣಕ್ಕೂ ಸಹ ಹರಡಬಹುದು. ಇದಕ್ಕೆ ಲಸಿಕೆ ಲಭ್ಯವಿದೆ. ಇದನ್ನ MMR ಲಸಿಕೆ ಅಂತ ಕರೀತಾರೆ. ಅಂದರೆ ದಡಾರ, ಮಮ್ಸ್, ರುಬೆಲ್ಲಾ ರೋಗಗಳಿಂದ ರಕ್ಷಿಸುವ ಲಸಿಕೆಯಾಗಿದೆ ಸ್ನೇಹಿತರೆ. ಇದನ್ನ ಇತ್ತೀಚೆಗೆ ಯಾರು ಎರಾಡಿಕೇಟ್ ಮಾಡಿದಂದ್ರೆ ನೇಪಾಳ ದೇಶ. ಕಾಫ್ ಇರ್ಬೋದು, ಕ್ರೋನ್ಸಾ ಇರ್ಬೋದು, ಕಂಜಕ್ಷನ್ಸ್ ಇರ್ಬೋದು, ಇವೆಲ್ಲ ಇದರ ಒಂದು ವೈರಸ್ನ ಒಂದು ಇದು ಇರ್ಬೋದು. ಅದ್ರ ಜೊತೆ ರ್ಯಾಷಸ್ ಬರುತ್ತೆ. ಸೊ ಅದನ್ನ MMR ಇಂದ ಎರಾಡಿಕೇಟ್ ಮಾಡ್ಬೋದು. ಹಾಗೆ ಈ ಒಂದು ರುಬೆಲಾವನ್ನ ಎರಾಡಿಕೇಟ್ ಮಾಡಿದಂತಹ ದಕ್ಷಿಣ ಪೂರ್ವ ಏಷ್ಯಾದ 6ನೇ ದೇಶವಾಗಿ ನೇಪಾಳ ಹೊರಹೊಮ್ಮುತ್ತೆ. 6ನೇ ದೇಶ. ರುಬೆಲ್ಲಾ ಆಗ್ಲೇ ಹೇಳಿದಾಗ ಇದನ್ನ ಜರ್ಮನ್ ಕಪ್ಪು ಜ್ವರ ಅಂತ ಸಹ ಕರೀತಾರೆ. ಬಲವಾಗಿ ಯಾವ್ದಕ್ಕೆ ಬರುತ್ತೆ ಅಂದ್ರೆ ಈ ಸೋಂಕು ಗರ್ಭಿಣಿ ಮಹಿಳೆಯರಲ್ಲೂ ಸಹ ಬರುತ್ತೆ. ಅದರಿಂದ ಜನನ ದೋಷ ಸಹ ಉಂಟಾಗುತ್ತೆ ಸ್ನೇಹಿತರೆ. ಹಾಗೆ WHO ನ ಕಡೆ ನೋಡೋದು ಅಂದ್ರೆ ಅದು ಗುರಿ ಏನಪ್ಪಾ ಅಂತ ಹೇಳಿದ್ರೆ 2026ರವರೆಗೆ ಈ ಒಂದು ಮೆಸೆಲಿಸ್ ನ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬೇಕು ಅನ್ನೋದು WHO ನ ಒಂದು ಗುರಿಯಾಗಿದೆ ಸ್ನೇಹಿತರೆ. ಇವಿಷ್ಟು ರುಬೆಲ್ಲಾ ಎರಾಡಿಕೇಟ್ ಆಗಿರುವಂತಹ ಒಂದು ನೇಪಾಳ ದೇಶಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ ಸ್ನೇಹಿತರೆ. ವಿಚ್ ಸೌತ್ ಏಷಿಯನ್ ಕಂಟ್ರಿ ಅಚೀವ್ಡ್ ರುಬೆಲ್ಲಾ ಎಲಿಮಿನೇಷನ್ ಅಥವಾ ಎರಾಡಿಕೇಶನ್ ಇನ್ 2025? ಆಪ್ಷನ್ಸ್: ಭಾರತ, ಬಾಂಗ್ಲಾ, ನೇಪಾಳ, ಭೂತಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ತರಗತಿಯ ಕೊನೆಯ ಕರೆಂಟ್ ಅಫೇರ್ಸ್ ಅದು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಂತಾಗಿದೆ. ಅದು ದ ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಬಗ್ಗೆ ಇದೆ. ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಹಾಗೆ ಹೇಳಿದಾಗೆ ಅಮೆರಿಕ ಹ್ಯಾಸ್ ಕಂಪ್ಲೀಟೆಡ್ ದಿ ಫೈನಲ್ ಡಿಸೈನ್ ಆಫ್ ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್. ಗೋಲ್ಡನ್ ಡೋಮ್ ಕ್ಷಿಪಣ ರಕ್ಷಣಾ ವ್ಯವಸ್ಥೆ. ಹಾಗೆ ಇದು ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಏನಪ್ಪಾ ಮಾಡುತ್ತಪ್ಪ ಅಂತ ಹೇಳಿದ್ರೆ ಇದು ಗೋಲ್ಡನ್ ಡೋಮ್ ಕ್ಷಿಪಣಾ ರಕ್ಷಣಾ ವ್ಯವಸ್ಥೆ ಇದು ಬಹುಪದರ ಅಥವಾ ಮಲ್ಟಿ ಲೇಯರ್ ಕ್ಷಿಪಣಾ ರಕ್ಷಣಾ ವ್ಯವಸ್ಥೆ ಆಗಿದೆ. ಇದು ವಿದೇಶಿ ಕ್ಷಿಪಣಿ ದಾಳಿಯನ್ನ ಅಮೆರಿಕವನ್ನ ರಕ್ಷಿಸಲು ಇದು ಸಹಕರಿಸುತ್ತೆ. ಏನ್ ಮಾಡುತ್ತಂದ್ರೆ ಬಾಹ್ಯಾಕಾಶದ ಆಧಾರಿತ ಸಂವೇದಕಗಳನ್ನ ಮತ್ತು ಪ್ರತಿಬಂಧಕಗಳನ್ನ ಹೊಂದಿರುವ ಮುಂದುವರಿದ ಬಹುಪದರ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆಗಿದೆ. ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಏನ್ ಮಾಡ್ತಾರೆ ಇದು ಅಂತ ಹೇಳಿ. ಇದರ ವಿನ್ಯಾಸದ ಕಡೆ ನೋಡೋದಿತ್ತು ಅಂದ್ರೆ ಉಪಗ್ರಹ ಆಧಾರಿತ ಸಂವೇದನಕಗಳ ಮೂಲಕ ಜಾಗತಿಕವಾಗಿ ಬರುವಂತಹ ಅಥವಾ ಅಮೆರಿಕಗೆ ಥ್ರೆಟ್ ನೀಡುವಂತಹ ಹೈಪರ್ಸಾನಿಕ್, ಬ್ಯಾಲಿಸ್ಟಿಕ್ ಕ್ರೂ ಕ್ಷಿಪಣಿಗಳು, ಡ್ರೋನ್ಗಳನ್ನ ಎದುರಿಸಲು ಇದು ವಿನ್ಯಾಸಗೊಳಿಸಲಾಗಿದೆ. ಎಲ್ಲಿಂದ ಪ್ರೇರಣೆ ಪಡಿತು ಅಂದ್ರೆ ಇಸ್ರೇಲ್ ಅಲ್ಲಿ ಆಲ್ರೆಡಿ ಈ ಒಂದು ಇಸ್ರೇಲ್ ಐರನ್ ಡೋಮ್ ಅಂತ ಇದೆ. ಅದರಿಂದ ಒಂದು ಪ್ರೇರಣೆ ಅಥವಾ ಸ್ಫೂರ್ತಿ ಪಡೆದು ಇದು ಮಾಡ್ತಾ ಇದ್ದಾರೆ. ಗೋಲ್ಡನ್ ಡೋಮ್ಗೆ ಸಂಬಂಧಪಟ್ಟಂತ ಕೆಲವೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡೋದಿತ್ತು ಅಂದ್ರೆ ಅಮೆರಿಕದ ಬಹುಮಟ್ಟದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ. ಆಗ್ಲೇ ಹೇಳ್ದಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಸ್, ಕ್ರೂಸ್ ಮಿಸೈಲ್ಸ್ ಅಂಡ್ ಡ್ರೋನ್ ಸ್ವಾಮ್ಸ್ ಇಂದ ಸಹ ಇದು ಒಂದು ರಕ್ಷಣೆ ಸಹ ನೀಡುತ್ತೆ. ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಅಮೆರಿಕಾಗೆ ವರ್ಕ್ ಮಾಡುತ್ತೆ. ಹಾಗೆ ಇದು ಜಾಗತಿಕ ಉಪಗ್ರಹ ಜಾಲವನ್ನ ಉಪಯೋಗಿಸಿ ಭೂಮಿಯ ಮೇಲೆ, ಸಮುದ್ರದಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ ಇರುವ ಒಂದು ಏನು ಇಂಟರ್ಸೆಪ್ಟರ್ಸ್ ಇರುತ್ತಲ್ವಾ ಅದನ್ನ ಒಂದು ನಿಯೋಜನೆ ಮಾಡಿಕೊಂಡು ಯೂಸ್ ಮಾಡುತ್ತೆ. ಹಾಗೆ ಹೈ ಪವರ್ಡ್ ಲೇಸರ್ಸ್ ಫಾರ್ ಇಂಟರ್ಸೆಪ್ಟಿಂಗ್ ಮಿಸೈಲ್ಸ್ ಡ್ಯೂರಿಂಗ್ ದೇರ್ ಬೂಸ್ಟ್ ಫೇಸ್ ಅಂಡ್ AI ಎನೇಬಲ್ಡ್ ಕಮಾಂಡ್ ಸಿಸ್ಟಮ್ ಸಹ ಇದು ಹೊಂದಿದೆ. ಹಾಗಾಗಿ ಒಂಥರ ಅಡ್ವಾನ್ಸ್ಡ್ ಆಗಿರುತ್ತೆ. ಆಗ್ಲೇ ಹೇಳ್ದಲ್ವಾ, ಸೊ ಇಸ್ರೇಲ್ ಅಲ್ಲಿ ಆಲ್ರೆಡಿ ಇದು ಇಂಪ್ಲಿಮೆಂಟ್ ಆಗಿದೆ, ಸಿಮಿಲರ್ ಆಗಿದೆ, ಅಲ್ಲಿಂದ ಪ್ರೇರಣೆ ತಗೊಂಡಿದ್ದಾರೆ. ಇಸ್ರೇಲ್ನ ಐರನ್ ಡೋಮ್ ಮತ್ತು 1986ರ ರೇಗನ್ ಎರಾ ಸ್ಟ್ರಾಟಜಿಕ್ ಡಿಫೆನ್ಸ್ ಇನಿಷಿಯೇಟಿವ್ ಸ್ಟಾರ್ ವಾರ್ ಜೊತೆಗೆ ಹೋಲಿಕೆಯನ್ನು ಸಹ ಇದು ಹೊಂದಿದೆ. ಅಂದರೆ ಅತಿ ದೊಡ್ಡ ಒಂದು ಶೀಲ್ಡ್ ಆಗಿ ಅಥವಾ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಇದು ವರ್ಕ್ ಮಾಡುತ್ತೆ ಸ್ನೇಹಿತರೆ. ಇದರ ಒಂದು ಅಂದಾಜು ವೆಚ್ಚ ಎಷ್ಟಿದೆ ಅಂದ್ರೆ $175 ಬಿಲಿಯನ್ USD ಆಗಿದೆ. 2028ರ ಒಳಗೆ ಮುಗಿಸುವಂತಹ ಒಂದು ನಿರೀಕ್ಷೆ ಸಹ ಹೊಂದಿದೆ ಸ್ನೇಹಿತರೆ. ಯಾರು ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ US ಗೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, ಮಿಸೈಲ್ ಡಿಫೆನ್ಸ್ ಏಜೆನ್ಸಿ,
ಲುಕ್ಹೆಯ್ಡ್ ಮಾರ್ಟಿನ್ ಆ್ಯಂಡ್ US ಸ್ಪೇಸ್ ಫೋರ್ಸ್ ಇದನ್ನು ಮಾಡ್ತಾ ಇದೆ. ಇವು ಕಟ್ಟಿಂಗ್ ಎಡ್ಜ್ ರೀಸೆಂಟ್ ಆಗಿರುವಂತಹ ಒಂದು ಅಭಿವೃದ್ಧಿಪಡಿಸುವಂಥ ಕಟ್ಟಿಂಗ್ ಎಡ್ಜ್ ಸ್ಪೇಸ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಲೇಸರ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಇದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಕೆಲವೊಬ್ಬರು ಇದನ್ನು ಸ್ವಲ್ಪ ಕೂಲಂಕುಷವಾಗಿ ಎಚ್ಚರಿಕೆ ವಹಿಸಬೇಕು ಅಂತ ಸಹ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅತಿಯಾದ ಖರ್ಚು, ಸುಮಾರು $175 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗೆ ತಂತ್ರಜ್ಞಾನಗಳ ಸಮಸ್ಯೆ ಸಹ ಇರ್ಬೋದು, ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು ಸಹ ಇಶ್ಯೂ ಬರ್ಬೋದು ಅಂತ ಹೇಳಿ. ಹಾಗೆ ಈ ಥರ ಒಂದು ವಿಫಲವಾದ ಒಂದು ಪ್ರಯತ್ನ ಸಹ ಮುಂಚೆ ನಡೆದಿತ್ತು. ಹಾಗಾಗಿ ಹುಷಾರಾಗಿ ಅಥವಾ ಒಂದು ಎಚ್ಚರಿಕೆ ಇರಲಿ ಅಂತ ಇಂಟರ್ನಲ್ ಆಗಿ ಹೇಳಿರುವಂಥ ಒಂದು ಡಿಸ್ಕಷನ್. ಮತ್ತೆ ಅಮೆರಿಕಾಗೆ ಅಥವಾ ಅಮೆರಿಕ ರಾಷ್ಟ್ರೀಯ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಗಿದೆ. ಹಾಗಾಗಿ ಇದು ನ್ಯೂಸಲ್ಲಿ ಇದೆ ಸ್ನೇಹಿತರೆ. ಇವಿಷ್ಟು ಕರೆಂಟ್ ಅಫೇರ್ಸ್, ಎಕ್ಸಾಮ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಸ್ ನಿಮ್ಮ ಮುಂದೆ ತಂದಿದೆ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ನ ಕೊನೆಯ ಕಂಟೆಂಟ್ ನೋಡೋಣ. ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ವಿಚ್ ಕಂಟ್ರಿ ಪ್ಲಾನ್? ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಯಾವ ದೇಶದ ಯೋಜನೆ? ರಷ್ಯಾ, ಇಸ್ರೇಲ್, ಅಮೆರಿಕ, ಚೈನಾ? ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ, ಇದು ಯಾವ ದೇಶದ ಯೋಜನೆ ಅಂತೇಳಿ. ಸ್ನೇಹಿತರೆ, ಇವಿಷ್ಟು ಪ್ರಮುಖವಾದ ಕರೆಂಟ್ ಅಫೇರ್ಸ್ನ ನಿಮ್ಮ ಮುಂದೆ ತಂದಿದ್ದೀವಿ ಸ್ನೇಹಿತರೆ. ಇವೆಲ್ಲ ಪ್ರಯತ್ನಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಇವತ್ತೇ ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.